ನಮಸ್ಕಾರ ಬಂಧುಗಳೇ. ನಿದ್ರೆಯ ಬಗ್ಗೆ ನಾವು ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಷಯವನ್ನು ಚರ್ಚೆ ಮಾಡೋಣ. ಯಾಕಂದರೆ ನಿದ್ದೆ ಮತ್ತು ಆಕ್ಯುಪ್ರೆಷರ್ ನಿಮ್ಗೆ ಗೊತ್ತಿದೆ, ನಮ್ಮ ದೇಹದ ಬಿಂದುಗಳನ್ನು ಒತ್ತುವುದು. ಅದಕ್ಕೆ ಒಂದು ಹೇಳಿದ್ದೆ ನಾನು, ಆನ್ಮೀಯ ಅಂತ ಒಂದು ಪಾಯಿಂಟಿನ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ವಿವರಿಸಿದ್ದೆ. ಅದು ಯಾವ ಮಾಡಬೇಕು, ಹೇಗೆ ಮಾಡಬೇಕು, ಅದರಿಂದ ಏನು ಉಪಯೋಗ ಎಂಬುದು ನಿಮಗೆಲ್ಲರಿಗೂ ಗೊತ್ತಿದೆ. ನಿದ್ದೆ ಬರದೇ ಇರುವುದಕ್ಕೆ ಕಾರಣ ಹಲವು ಇರುತ್ತದೆ. ಅದರಲ್ಲಿ ಅನೆಕ್ಸೈಟಿ ಅಂದರೆ ನಿಮಗೆ ಒಂಥರ ಆತಂಕ, ವೆರಿಟಿಗೋ, ತಲೆ ತಿರುಗುವುದು ಮುಂತಾದಂಥ ಹೆಡ್ಡೇಕು, ತಲೆನೋವು ಮುಂತಾದ ಕಾರಣಗಳು ಹಲವು ಇರುತ್ತದೆ. ಅಂತಹ ಕಾರಣಗಳನ್ನು ನಾವು ತಿಳಿದುಕೊಂಡು ಅದಕ್ಕೆ ಬೇಕಾದ ಮದ್ದನ್ನು, ಬೇಕಾದ ಪಾಯಿಂಟನ್ನು ನಾವು ಒತ್ತಬೇಕು. ಹಾಗೆ ಒತ್ತಿದಾಗ ಮಾತ್ರ ನಮಗೆ ಇಂತಹ ಸಮಸ್ಯೆಯಿಂದ ಪರಿಹಾರವಾಗುತ್ತದೆ. ಇಂಥ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳದಿದ್ದರೆ ನಿದ್ರೆ ಬರುವುದಿಲ್ಲ. ನಿದ್ರೆ ಬರದಿದ್ದರೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ. ಹಾಗಾಗಿ ನಿದ್ದೆ ಬರುವುದು ಹೇಗೆ, ನಿದ್ದೆಗೆ ಯಾವುದು ಬೇಕು? ನಾನು ಹಲವು ಪಾಯಿಂಟ್ಗಳ ಬಗ್ಗೆ ಆಕ್ಯುಪ್ರೆಷರ್ ಬಗ್ಗೆ ಹೇಳಿದ್ದೆ. ಆ ಆಕ್ಯುಪ್ರೆಷರ್ನ ಬಗ್ಗೆ ಹೇಳೋತ್ತಿಗೆ ಆ ಪಾಯಿಂಟ್ಗಳ ಬಗ್ಗೆ ಒತ್ತಿದರೆ ಏನಾಗುತ್ತೆ, ಹೇಗೆ ನಿದ್ದೆ ಬರುತ್ತೆ ಎಂಬುದನ್ನು ವಿವರಿಸಿಲ್ಲ. ಆದರೆ ಇದು ನಿಮ್ಮ ನಿದ್ರೆಗಿರುವ ಪಾಯಿಂಟ್ ಅಂತ ಹೇಳಿದೆ. ಆದುದರಿಂದ ಕೆಲವರಿಗೆ ಆ ಪಾಯಿಂಟ್ಗಳ ಹೆಸರೇನು, ಆ ಪಾಯಿಂಟ್ಗಳು ಹೆಂಗೆ, ಏನು ಎಂಬುದನ್ನು, ಅಂದರೆ ಯಾರಿಗೆ ನಿದ್ರೆ ಇಲ್ಲವೋ, ಯಾರಿಗೆ ನಿದ್ರೆ ಬರುತ್ತೆ ಇಲ್ಲವೋ, ರಾತ್ರಿ ಮಲಗಿದರೆ ನಿದ್ರೆ ಆಗಾಗ ಎಚ್ಚರ ಆಗ್ತಾ ಇರುತ್ತದೆ. ಕೆಲವರಿಗೆ ಕೆಮ್ಮಿದಾಗ ಹೆಚ್ಚಾಗುತ್ತೆ, ಕೆಲವು ಸೀನು ಬಂದು ಎಚ್ಚರ ಆಗುತ್ತೆ, ಕೆಲವರಿಗೆ ಉಸಿರಾಟಕ್ಕೆ ತೊಂದರೆಯಾಗಿ ಎಚ್ಚರ ಆಗುತ್ತೆ, ಇನ್ನು ಕೆಲವರಿಗೆ ಮಧ್ಯೆ ನಿದ್ರೆಯಿಂದ ತಾನಾಗಿ ಎಚ್ಚರವಾದಾಗ ಆಮೇಲೆ ನಿದ್ದೆ ಬರೋದಿಲ್ಲ. ಆ ರೀತಿಯ ತೊಂದರೆಗಳಿರುವಂಥವರು ಇಂತಹ ಕಾರ್ಯಕ್ರಮಗಳನ್ನು ನೋಡಿದರೆ ಇದರಲ್ಲಿ ಹೇಳುವ ಒಂದೊಂದು ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನೀಗ ನಿಮಗೆ ಹೇಳಕ್ಕೆ ಹೋಗೋದು ಇಂಟಾಂಗ್ ಅಂತ. ಇಂಟಾಂಗ್ ಅಂದರೆ ನಿಮ್ಗೆ ಗೊತ್ತಿದೆ. ಇಂಟಾಂಗ್ ಅನ್ನೋದು ನೋಡಿ, ನಮ್ಮ ಕಣ್ಣುಬ್ಬುಗಳಿದೆಯಲ್ಲ, ಈ ಕಣ್ಣುಬ್ಬು ಅದರ ಮಧ್ಯೆ ಇಲ್ಲಿ ಇರುವಂಥ ಪಾಯಿಂಟ್ ಇಂಟಾಂಗ್. ಯಾಕೆ ಇದನ್ನು ನಾವು ಒತ್ತಬೇಕು, ಈ ಪಾಯಿಂಟ್ ಒತ್ತಾಗ ಹೆಂಗೆ ನಿದ್ದೆ ಬರುತ್ತೆ ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ಪಾಯಿಂಟ್ಗಳನ್ನು ಸುಮ್ಮನೆ ಒತ್ತಿದರೆ ನಿಮಗೆ ನಿದ್ದೆ ಬರೋದಿಲ್ಲ. ಆದರೆ ಪಾಯಿಂಟ್ಗಳನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯಕ್ಕೆ, ಸರಿಯಾದ ಹೊತ್ತಿನಲ್ಲಿ ಒತ್ತಿದಾಗ ಅಥವಾ ಮಸಾಜ್ ಮಾಡಿದಾಗ ಅದರ ಮೇಲೆ ನಿಮಗೆ ತಾನಾಗೆ ನಿದ್ದೆ ಬರುತ್ತೆ. ನಿದ್ದೆ ಬರೋಕ್ಕೆ ಏನು ಕಾರಣ ಅದನ್ನು ತಿಳ್ಕೋಬೇಕು. ಅದನ್ನೆಲ್ಲ ತಿಳಿಯೋದಕ್ಕಿಂತ ಮೊದಲು ಲುಕ್ಕ ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿದ್ರೆ ಅವಶ್ಯಕವಾದದ್ದು. ನಿದ್ರೆಗೆ ನಾವು ಇನ್ಸೋಮಿನಿಯಾ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಅಂದರೆ ನಿದ್ರಾಹೀನತೆ ಒಂದು ಸಮಸ್ಯೆ. ಆದರೆ ಅದಕ್ಕೆ ಹಲವು ರೀತಿಯ ಔಷಧಗಳಿದೆ. ನಿದ್ರೆಗೆ ಇರುವಂತಹ, ನಿದ್ರೆ ಬಾರದಿದ್ದರೆ ಯಾವುದೋ ನಿದ್ರಾ ಮಾತ್ರೆಯನ್ನು ತಗೊಂಡ್ಬಿಡೋದು. ಕೊನೆಗೆ ಅದು ಒಂದು ಅಭ್ಯಾಸ ಆಗಿಬಿಡುತ್ತೆ, ಅದೊಂದು ವ್ಯಸನವಾಗ್ಬಿಡುತ್ತೆ, ಅದೊಂದು ಆ ರೀತಿಯಲ್ಲಿ ನೀವು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮತ್ತು ಅದು ಇಲ್ಲದಿದ್ದರೆ ನಿದ್ದೆ ಬರೋದಿಲ್ಲ. ಆದ್ದರಿಂದ ಬೇರೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಆದ್ದರಿಂದ ನಾವು ಇಂತಹ ಸುಲಭವಾದ, ಔಷಧ ಇಲ್ಲದಂತಹ, ಸರಳವಾಗಿ ನಾವು ಮಾಡಬಹುದಾದಂತಹ ಇಂತಹ ಆಕ್ಯುಪ್ರೆಷರು ಮುಂತಾದ ಅಥವಾ ಆಹಾರ ಕ್ರಮದಲ್ಲಿ ನಾವು ಸರಿಯಾಗಿ ಮಾಡಿಕೊಂಡು, ಯಾವುದೇ ಆಹಾರ ಕ್ರಮದಿಂದ ನಿದ್ದೆ ಬರುತ್ತೆ ಎಂಬುದನ್ನು ತಿಳಿದುಕೊಂಡು ಆ ಆಹಾರ ಕ್ರಮವನ್ನು ರೂಢಿಸಿಕೊಳ್ಳಬೇಕು. ಹಾಗೆ ರೂಢಿಸಿಕೊಂಡಾಗ ನಮಗೆ ಯಾವುದೇ ಔಷಧಿ ತಗೋಬೇಕಾಗೋದಿಲ್ಲ, ನಾವು ಸುಖವಾಗಿ ನಿದ್ರೆ ಮಾಡ್ಬೋದು. ಅಲ್ಲದೆ ನಾವು ಇದ್ದಕ್ಕಿದ್ದಾಗಿ ನಿದ್ದೆ ಬರಲಿಲ್ಲ, ನಿದ್ರಾ ಮಾತ್ರೆ ತಗೊಳ್ಳೋದು, ಅದೊಂದು ವ್ಯಸನವಾಗಿ ಕೊನೆಗೆ ಬೇರೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಕಾರಣವಾಗುತ್ತದೆ. ಅದಕ್ಕಾಗಿ ನಾನು ನಿಮಗೆ ಆಕ್ಯುಪ್ರೆಷರ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಅದನ್ನು ಕೇಳಿ. ಅಂದರೆ ಒಂದೊಂದು ಎಪಿಸೋಡ್ನಲ್ಲೂ ಒಂದೊಂದು ಪಾಯಿಂಟಿನ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಅದರ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ.
ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಈಗ ನೋಡಿ, ನಾನು ಹೇಳ್ತಾ ಇರೋದು ಇವತ್ತು ನಮಗೆ ಗೊತ್ತಿದೆ. ನೀವು ಯಾನಂದರೆ ಅನ್ಮಿಯನ್ ಒಂದು ಇದೆ, ಇನ್ಟಾಂಗ್ ಇದೆ, KDI ಇದೆ, SP6 ಇದೆ, PC6 ಇದೆ, HT7 ಇದೆ, ಸ್ಪಿರಿಚಿಟ್ ಇದೆ, ಸ್ಪ್ಲೀನ್ 6 ಇದೆ, ಅಂದರೆ ಅದಕ್ಕೆ SP6 ಅಂತ ಹೇಳ್ತೀವಿ. ಕಿಡ್ನಿ 6 ಅಂತಿದೆ, ಅದಕ್ಕೆ K6 ಅಂತೀವಿ. ಹಾಗೆಯೇ ಇನ್ನೂ ಹಲವಾರು ಪಾಯಿಂಟ್ಗಳಿದೆ. ಆದರೆ ನಾನು ಕೆಲವು ಮುಖ್ಯವಾದ ಪಾಯಿಂಟ್ಗಳನ್ನು ಮಾತ್ರ ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೇನೆ. ಯಾರಿಗೆ ನಿದ್ದೆ ಇಲ್ಲ, ರಾತ್ರಿ ಒಂಥರ ಎದೆ ಬೀದುಕೊಂಡಂಗೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಎದೆ ಬೀದುಕೊಂಡಂಗೆ ಆಗುತ್ತದೆ, ತಲೆಯಲ್ಲಿ ಸಿಕ್ಕಾಪಟ್ಟೆ ಏನೋ ಚಿಂತೆ ಬರ್ತಾ ಇದೆ. ನಮಗೆ ಎಷ್ಟೇ ಯೋಚನೆ ಮಾಡಿದರೂ ಆ ಯೋಚನೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ನಿದ್ರೆ ಬರ್ತಾನೇ ಇಲ್ಲ. ನಿದ್ರೆ ಮಾಡೋಕ್ಕೆ ಭಾಳ ತೊಂದರೆ ಆಗುತ್ತೆ. ಅಲ್ಲ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಳ್ಳೆ ಎಚ್ಚರವಾಗುತ್ತೆ. ಇಂತಹ ಸಮಸ್ಯೆಗಳು ನಿಮಗಿದೆಯೇ? ತಲೆಗೆ ಏನೋ ಒಂಥರ ಚಿಂತೆಗಳು, ಅಥವಾ ನನ್ನ ಎದೆ ಬಿಗಿದುಕೊಂಡಂಗೆ ಸಮಸ್ಯೆಗಳು. ಯಾಕೆ ಎದೆ ಹೀಗಾಗುತ್ತದೆ? ಉಸಿರಾಟಕ್ಕೆ ತೊಂದರೆ ಯಾಕಾಗುತ್ತದೆ? ಮುಂತಾದ ಗೊಂದಲ, ಒಂಥರ ಏನು ಮಾಡಬೇಕನ್ನೋ ತಿಳಿಯೋದೇ ಇಲ್ಲ. ಇಂತಹ ಸ್ಥಿತಿಯಲ್ಲಿ ನಿಮಗೆ ನಿದ್ರೆ ಬಾರದೇ ಇದ್ದಾಗ ನೀವು ಎಂಟಾಂಗ್ ಪಾಯಿಂಟನ್ನು ನೀವು ಬಳಸಬೇಕು. ಹೆಂಗೆ ಬಳಸಬೇಕು? ಎಂಟಾಂಗ್ ಪಾಯಿಂಟ್ ಅಂತ ನಿಮ್ಗೆ ಗೊತ್ತಿದೆ. ಹಣೆಯ ಇಲ್ಲಿರುವಂತಹ ಪಾಯಿಂಟ್ ಅದು ಹೆಂಗೆ ಕೆಲಸ ಮಾಡುತ್ತೆ? ಅದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಮನಸ್ಸಿಗೆ ಶಾಂತಿಯನ್ನು ಕೊಟ್ಟು, ಅಂದರೆ ಮನಸ್ಸಿಗೆ ಶಾಂತಿ ಕೊಡುವಂದರೆ ಏನು? ನಿಮ್ಮ ಮನಸ್ಸು ಕಾಮ್ ಆಗುತ್ತೆ, ಅಂದರೆ ಕಾಮ್ ಆಗಿರುತ್ತೆ, ಯಾವುದೇ ಗೊಂದಲಗಳಿಲ್ಲ, ನಿವಾರಣೆ ಆಗುತ್ತೆ. ಆ ಗೊಂದಲಗಳ ನಿವಾರಣೆ ಆಗುವಾಗ ನಿಮ್ಮ ಮನಸ್ಸು ಹಗುರವಾಗುತ್ತೆ. ನಿಮಗೆ ಸಾಮಾನ್ಯವಾಗಿ ನಿದ್ರೆಗೆ ಜಾರ್ತೀರಿ. ಹಾಗಾದರೆ ನಿದ್ರೆಗೆ ಅಷ್ಟು ಸುಲಭವಾಗಿ ನಿದ್ರೆಗೆ ಮಾಡಲು ಸಾಧ್ಯನಾ? ಅಷ್ಟು ಸುಲಭವಾಗಿ ನಿದ್ರೆಗೆ ಜಾರಲು ಸಾಧ್ಯನಾ ಎಂಬುದನ್ನು ಯೋಚನೆ ಮಾಡ್ತೀರಿ. ಆದರೆ ಇನ್ಟಾಂಗ್ ಎಂಬ ಈ ಭಾಗ ಇದೆಯಲ್ಲ, ಇದನ್ನು ನೀವು ಮಾಡಬೇಕಾದ್ರೆ, ಹಾಗೆ ಇನ್ಟಾಂಗ್ ಆ ಪಾಯಿಂಟನ್ನು ನೀವು ಒತ್ತಬೇಕಾದ್ರೆ ನೀವು ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಬೇಕು. ಹೆಂಗೆ ಉಸಿರನ್ನು ಎಳ್ಕೊಳ್ಳೋದು? ನೀವು ಯಾವುದಾದ್ರೂ ಒಂದು ಕಂಫರ್ಟಾಗಿ, ಅಂದರೆ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಆರಾಮವಾಗಿ ಕುಳಿತುಕೊಂಡು ಉಸಿರನ್ನು ದೀರ್ಘವಾಗಿ ಎಳೆದುಕೊಂಡು ಸಡಿಲವಾಗಿ ಸ್ವಲ್ಪ ಹೊತ್ತು ಮೈಯನ್ನು ಸಡಿಲಗೊಳಿಸಿ ನಿಧಾನಕ್ಕೆ ಉಸಿರನ್ನು ಹೊರಗೆ ಬಿಡಬೇಕು. ಆಮೇಲೆ ಉಸಿರನ್ನು ಎಳ್ಕೋಬೇಕು, ಹಾಗೆ ಬಿಡಬೇಕು. ಅದೇ ರೀತಿಯಲ್ಲಿ ನೀವು ಈ ಬೆರಳಿಂದನೋ ಹಣೆಯನ್ನು ನಿಧಾನವಾಗಿ ಒತ್ತುತ್ತಾ ಇರಬೇಕು. ಇಲ್ಲಿ ಹಣೆಯನ್ನು ಒತ್ತುತ್ತಾ ಇರಬೇಕು. ಈಗ ಒತ್ತಾ ಇದ್ದಾಗ ಒಂದು 13 ಸಲ, ಒಂದು 15 ಸೆಕೆಂಡ್ ಕಾಲ ನೀವು ಆ ರೀತಿ ಮಾಡಿದ ಮೇಲೆ ಮತ್ತೆ ಒಂದು ಉಸಿರನ್ನು ಜೋರಾಗಿ ಎಳೆದುಕೊಂಡು ಮತ್ತೆ ಬಿಡ್ತಾ ಮತ್ತೆ ಮಾಡಬೇಕು. ಯಾಕೆ ನಿಧಾನವಾಗಿ ಮಾಡ್ತಾ ನಿಧಾನವಾಗಿ ಈ ರೀತಿ ಬೆರಳಿನಿಂದ ಈ ಇನ್ಟಾಂಗ್ ಪಾಯಿಂಟನ್ನು ಒತ್ತಬೇಕು. ಅಂದರೆ ಉಸಿರನ್ನು ಎಳ್ಕೊಳ್ಳುವುದು, ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ಒಳಗೆ ಇಟ್ಟುಕೊಂಡದು, ನಿಧಾನವಾಗಿ ಹೊರಗೆ ಬಿಡೋದು. ಇದು ಒಂದು ಕ್ರಮ ಅನುಸರಿಸಲೇಬೇಕು. ಹಾಗೆ ನೀವು ಕಂಫರ್ಟಾಗಿ ಕೂತ್ಕೊಂಡಿರಬೇಕು. ನಿಮಗೆ ಏನಾದ್ರು ತೊಂದರೆ ಇರುವಂತೆ ಕೂತ್ಕೊಳ್ಬಾರ್ದು. ನಿಮಗೆ ಯಾವುದು ಕಂಫರ್ಟ್, ಅಂದರೆ ಸುಖವಾಗಿ ಕೂತ್ಕೊಂಡ್ರೆ ಆರಾಮಾಗಿ ಕೂತ್ಕೊಂಡಿರುವಂಥ ಹಾಗೆ ಕೂತ್ಕೋಬೇಕು. ಇದು ಪ್ರತಿಯೊಂದು ಪಾಯಿಂಟನ್ನು ನಾವು ಹೇಳುವಾಗಲೂ ಇದು ಮಾಡಬೇಕಾಗಿದ್ದು. ಹಾಗೆ ನೀವು ಇದು ಮಾಡೋಕ್ಕಿಂತ ಮೊದಲು ಸ್ವಲ್ಪ ಬಿಸಿ ನೀರನ್ನು ಕುಡಿಯುವುದು ಒಳ್ಳೆಯದು. ನೀವು ಕುಡಿಯೋಷ್ಟು ಬಿಸಿ ನೀರನ್ನು, ಒಂದು ಅರ್ಧ ಲೋಟ ಆದರೂ ಬಿಸಿ ನೀರನ್ನು ಕುಡಿದು ಆಮೇಲೆ ಇದನ್ನು ಮಾಡಬೇಕು. ಹಾಗೆ ನಿಮ್ಮ ಮನಸ್ಸಿನಲ್ಲಿ ನನಗೆ ಸುಖವಾಗಿ ನಿದ್ದೆ ಬರಲಿ ಎಂಬ ಚಿಂತೆ ಏಕಾಗ್ರತೆಯಲ್ಲಿ ಬರುವಂತೆ ನೀವು ಪ್ರಯತ್ನ ಪಡಬೇಕು. ಬೇರೆ ಯಾವ ಚಿಂತೆಗೂ ನೀವು ಅವಕಾಶ ಕೊಡಬಾರದು. ನನಗೆ ನಿದ್ದೆ ಬರಬೇಕು, ಇದು ನಾನು ನಿದ್ದೆ ಹೋಗ್ತಾ ಇದ್ದೀನಿ ಎಂಬ ಯೋಚನೆಯನ್ನು ಮಾಡಬೇಕು. ಹಾಗೆ ನೋಡಿ, ಈ ಹಣೆಯನ್ನು ಈ ಎಂಟಾಂಗ್ ಪಾಯಿಂಟನ್ನು ನೀವು ಒತ್ತಾ ಇರಬೇಕು. ಹೀಗೆ ಒತ್ತುತ್ತಾ ಬಂದಾಗ ನಿಮ್ಮ ಮನಸ್ಸು ಹಗುರವಾಗುತ್ತೆ, ಅಲ್ಲಿರುವಂಥ ಟೆನ್ಷನ್ ಕಡಿಮೆ ಆಗುತ್ತೆ, ನಿಮ್ಮ ಎದೆಯೊಳಗಿನ ಬಿಗಿತ ಕಡಿಮೆ ಆಗಿ ಉಸಿರಾಟ ಸರಾಗವಾಗಿ ನಡೆಯುವಂತಹ ಒಂದು ವಾತಾವರಣ ಆಗುತ್ತದೆ. ನಿಮ್ಮ ಮನಸ್ಸು ಈಗ ನಿದ್ರೆಗಾಗಿ ಆಸೆ ಪಡುವಂತಹ ಒಂದು ಸ್ಥಿತಿ ತಲುಪುತ್ತದೆ. ಅದಕ್ಕೆ ನೀವು
ದಿನಕ್ಕೆ 3-5 ನಿಮಿಷ ಆದರೂ ಈ ಕ್ರಿಯೆಯನ್ನು ಮಾಡಬೇಕು. ಯಾವಾಗ ಮಾಡಬೇಕು? ನೀವು ಮಲಗಲು ಬೆಡ್ಡನ್ನೆಲ್ಲ ಸರಿ ಮಾಡಿ ಇನ್ನೇನು ಮಲಗಬೇಕು ಅನ್ನೋ ಟೈಮಲ್ಲಿ ಮಲಗಲು ಹೋಗೋತ್ತಿಗೆ ಇದನ್ನು ಮಾಡಬೇಕು. ನಾನು ಬಿಸಿ ಹಾಲನ್ನು ಕುಡಿದ್ರೂ ತೊಂದರೆ ಇಲ್ಲ. ಯಾಕಂದರೆ ನಾನು ಹೇಳಿದ್ದು ನೀರು ಕುಡೀರಿ ಅಂತ. ಹಾಲು ಇಷ್ಟ ಇಲ್ಲದಿದ್ದವರೇ ನೀರು ಕುಡೀರಿ, ಅದಾದರೂ ಸಾಕು. ಹಾಗೆ ಕುಡಿದು ನೀವು ಈ ಕ್ರಿಯೆಯನ್ನು ಮಾಡಬೇಕು. ಈ ಕೆಲಸವನ್ನು ಮಾಡಿ ಮುಗಿಸಿ ಆಮೇಲೆ ನೀವು ಅಂಗಾತ ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಬೇಕು. ಅಂದರೆ ನೀವು ಹಾಗೆಯೇ ಮಲ್ಕೊಂಡು ನೀವು ಧ್ಯಾನಾಸಕ್ತರಾದಂತೆ, ಅಂದರೆ ಅಥವಾ ನೀವು ನಿಮ್ಮ ದೇಹವನ್ನು ಅಲುಗಾಡಿಸದೆ ಎಲ್ಲವನ್ನು ಶಕ್ತಿಯನ್ನು ಕಳೆದುಕೊಂಡಂತೆ ನೀವು ಹಾಗೇ ಮಲಗಿ ಕಣ್ಣು ಮುಚ್ಚಿಕೊಂಡಿದ್ದರೆ ಕ್ರಮೇಣ ನಿಮಗೆ ನಿದ್ದೆ ಬರುತ್ತೆ. ಹಾಗಾದರೆ ಇದು ಎಷ್ಟು ಸರಿ ಮಾಡಬೇಕು? ಒಂದೇ ಸರಿಗೆ ಒಂದೇ ದಿನ ಮಾಡಿದ ಕೂಡಲೇ ಇದು ಸಾಧ್ಯ ಆಗುತ್ತದೆ, ಈ ನಿದ್ದೆ ಬರುತ್ತದೆಯೇ ಎಂಬುದನ್ನು ನೀವು ಕೇಳ್ಬೋದು. ಇಲ್ಲ, ನೀವು ಒಂದೇ ಸರಿ ಅಥವಾ ಒಂದೇ ಸಲಕ್ಕೆ ಅಥವಾ 2 ದಿನ ಅಥವಾ 3 ದಿನ 4 ದಿನ ಮಾಡಿದ್ರೂ ಸಹ ನಿದ್ರೆ ಬರಬೇಕಂತಿಲ್ಲ. ಕೆಲವರಿಗೆ ಬೇಗ ನಿದ್ದೆ ಬರುವಂಥ ಪರಿಸ್ಥಿತಿ ಇದೆ. ನೀವು 15 ದಿನವಾದರೂ ಇದು ಎಡಬಿಡದೆ ದಿನವೂ ಮಾಡಬೇಕು. ದಿನವೂ ಈ ರೀತಿಯ ಮಾಡಿದಾಗ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಅಂದರೆ ಇಂಗ್ಟಾಂಗನ ಪಾಯಿಂಟನ್ನು ನೀವು ಒತ್ತೋದು ಯಾವ ರೀತಿ ಒತ್ತಬೇಕು ಅದನ್ನು ಬೇಕಾದರೆ ಸ್ವಲ್ಪ ಹೊತ್ತು ಹೀಗೆ ನೀವು ಅದನ್ನು ಮಸಾಜ್ ಮಾಡಿ ಆಮೇಲೆ ನೀವು ಅದನ್ನು ಒತ್ತುವುದು. ಹಾಗೆ ನೀವು ಒತ್ತುವುದರಿಂದ ನಿಮಗೆ ಇಂತಹ ಉಪಯೋಗವಿದೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಅನೆಕ್ಸೈಟಿ, ಆಮೇಲೆ ವೆರಿಟಿಗೋ, ಹೆಡ್ಏಕ್ಸ್, ಗೊಂದಲ ಎಲ್ಲವೂ ನಿಮ್ಮಿಂದ ದೂರವಾಗಿ ನಿಮ್ಮ ಮನಸ್ಸು ಹಗುರವಾಗಿ ನೀವು ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ. ಇದು ಇನ್ನು KD1, SP6, PCR6, HD7 ಮುಂತಾದ ಹಲವು ಪಾಯಿಂಟ್ಗಳಿದೆ. ಆ ಪಾಯಿಂಟ್ಗಳ ಬಗ್ಗೆಯೂ ನಾವು ಕಲಿಬೇಕಾಗುತ್ತೆ. ಅಂದರೆ ಈಗ ಹೋದ ಸಂಚಿಕೆಯಲ್ಲಿ ಅನ್ಮಿಯನ್ ಪಾಯಿಂಟಿನ ಬಗ್ಗೆ ಹೇಳಿದ್ದೆ. ಅದು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನು ಹೇಳಿದ್ದೆ. ಅದರಂತೆ ಮಾಡಿದಾಗ ನಿಮಗೆ ನಿದ್ದೆ ಬರುತ್ತೆ. ಈಗ ನಾನು ಹೇಳಿದ್ದು ಎಂಟಾಂಗ್ ಪಾಯಿಂಟ್ ಬಗ್ಗೆ. ಈ ಪಾಯಿಂಟು ಸಹ ನಿಮಗೆ ನಿದ್ದೆ ಬರುವಂತಹ ಒಂದು ವಿಧಾನ, ಅದು ನಿದ್ದೆ ಬರುವಂಥ ಒಂದು ಪಾಯಿಂಟ್. ಹೀಗೆ ಪಾಯಿಂಟ್ಗಳನ್ನು ಸುಮ್ಮನೆ ಒತ್ತಿದರೆ ನಿಮಗೆ ನಿದ್ದೆ ಬರೋದಿಲ್ಲ, ಇದರಿಂದ ಉಪಯೋಗ ಇಲ್ಲ ಅಂತ ಕೆಲವರು ಅಂದ್ಕೊಳ್ತಾರೆ. ಆದರೆ ಇಂತಹ ಪಾಯಿಂಟ್ಗಳನ್ನು ತಿಳಿದುಕೊಳ್ಳಲು ಅಥವಾ ನಿಮಗೆ ಇನ್ನೂ ಈ ಪಾಯಿಂಟ್ಗಳೇ ಒತ್ತಿದರೆ ನಿಮಗೆ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಎಂಬುದನ್ನು ತಿಳಿಬೇಕಾದ್ರೆ ತಜ್ಞರಾದ ಆಕ್ಯುಪ್ರೆಷರ್ ಯಾರಾಗಿದ್ದರೆ ಅವರನ್ನು ಭೇಟಿಯಾಗಿ ಅವರ ಸಲಹೆ ಪಡೆಯಿರಿ. ಅವರು ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಇದನ್ನು ಮಾಡಿ ನಿಮಗೆ ಯಾವ ರೀತಿಯ ತೊಂದರೆ ಇದೆ ಅದೆಲ್ಲವನ್ನೂ ಅವರು ಕೇಳಿ ತಿಳಿದುಕೊಂಡು ಅದಕ್ಕೆ ಬೇಕಾದ ಇನ್ನೂ ಹಲವಾರು ಪಾಯಿಂಟ್ಗಳಿವೆ. ಕೆಲವರಿಗೆ ಈ ಕೆಲವು ಬೇರೆ ಬೇರೆ ಪಾಯಿಂಟ್ಗಳನ್ನು ಅವರೇ ಸಂಶೋಧನೆ ಮಾಡಿ ಕಂಡುಹಿಡಿದು ಅದರಂತೆ ಮಾಡುವಂತ ಹೇಳ್ತಾರೆ. ಅಂಥ ಪಾಯಿಂಟ್ಗಳು ಇದೆ ನೋಡಿ. ಅದಕ್ಕೆ ಭಾಳ ಅಂದರೆ ಇದೊಂದು ವೈದ್ಯಕೀಯ ವಿಧಾನ ಇದು. ಅಂದರೆ ಔಷಧಗಳಿಲ್ಲದೆ ಬರೀ ನಮ್ಮ ದೇಹದಲ್ಲಿರುವ ಪಾಯಿಂಟ್ಗಳನ್ನು ಒತ್ತಿ ಮಾಡುವಂತಹ ನಿದ್ದೆ ಬರುವಂತಹ ಮಾನಸಿಕವಾದ ಕೆಲವು ಸಮಸ್ಯೆಗಳನ್ನು ಪರಿಹರಿಸುವಂಥ ಒಂದು ವಿಧಾನ ಎಂಬುದನ್ನು ನೀವು ನೆನಪಿಟ್ಟುಕೊಂಡು ಇದರ ಹಾಗೆ ನೀವು ಈ ಕೆಲಸಗಳನ್ನು ಮಾಡ್ತಾ ಬಂದರೆ ನಿಮಗೆ ಸುಖವಾಗಿ ನಿದ್ರೆ ಮಾಡ್ಬೋದು. ನಿಮ್ಮ ನಿದ್ರೆಯನ್ನು ನೀವು ಕಳೆದುಕೊಂಡು ನರಳುವಂಥ ಪರಿಸ್ಥಿತಿ ಇರಲಿಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಅಭ್ಯಾಸ ಮಾಡ್ತಾ ಬಂದಾಗ ನಿಮಗಿರುವ ಸಮಸ್ಯೆ ಪರಿಹಾರವಾಗಿ ರಾತ್ರಿ ಸುಖವಾಗಿ ನಿದ್ದೆ ಮಾಡ್ತೀರಿ, ಬೆಳಿಗ್ಗೆ ಸುಖವಾಗಿ ಎದ್ದೇಳ್ತೀರಿ. ಇನ್ನು ಮುಂದಿನ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ ನೋಡಿ. ಮುಂದೆ ಇನ್ನೂ ಹಲವಾರು ಪಾಯಿಂಟ್ಗಳಿದೆ. ಆ ಪಾಯಿಂಟ್ಗಳ ಬಗ್ಗೆನೂ ಹೇಳಬೇಕು. ಯಾಕಂದರೆ ಪಾಯಿಂಟ್ಗಳ ಬಗ್ಗೆ ಯಾಕೆ ಹೇಳಬೇಕಂದ್ರೆ ಆ ಪಾಯಿಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗಲೇ ನಿಮಗೆ ನಿದ್ದೆ ಬರೋದು. ಅಲ್ಲೇ ಪಾಯಿಂಟ್ ನಾನು ಮೊದಲು ಹೇಳಿದಂಗೆ ಈ ಪಾಯಿಂಟನ್ನು ಓದ್ತೀರಿ ಅಂದರೆ ಪಾಯಿಂಟ್ ಓದ್ತಾ ಹೋಗ್ತೀರಿ, ಆದರೆ ಆವಾಗ ನಿಮಗೆ ನಿದ್ದೆ ಬರೋದಿಲ್ಲ. ಅದಕ್ಕೆ ಏನೇನು ಪ್ರಿಪರೇಷನ್ ಬೇಕು, ಅದಕ್ಕೆ ಯಾವ ರೀತಿ ಅವ್ನು ರೆಡಿ ಆಗೋದು ಅದನ್ನೆಲ್ಲವನ್ನು ನಾವು ತಿಳ್ಕೊಂಡಾಗಲೇ ನಮ್ಮ ಈ ಪಾಯಿಂಟ್ ಒತ್ತುವುದರಿಂದ ಉಪಯೋಗ ಆಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ.
ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.